ನಾನೇನು ಮೇಡಮ್ ಹೇಳಿ, ಡೆಪ್ಟಿ ಸಿ ಎಮ್ ಹೇಳ್ತಾರೆ, ನಾನು ಯಾಕ್ರಿ ಅದೆಲ್ಲ ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ಜನಸಾಮಾನ್ಯರು ಏನು ಹೇಳ್ತಾರೆ, ಸರ್ಕಾರ ಇರುವಂಥ ಡೆಪ್ಟಿ ಸಿ ಎಮ್ ನಮ್ಮ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಣ್ಣವರೇ, ಅದನ್ನೆಲ್ಲ ಯಾಕ್ರಿ ಕೇಳ್ತಿದ್ದೀರಾ ನೀವು? ಅದನ್ನ ಏನು ಕೊಡ್ಬೇಕು ನಾವು? ನಿಮ್ದು ಎಷ್ಟಿದೆಯೋ ಅದು ಜಾತಿ ಗಣತಿ ಏನು ಜಾತಿಗೆ ಸಂಬಂಧಪಟ್ಟಂಗೆ ಕೇಳ್ರಿ. ಅದು ಬಿಟ್ಬಿಟ್ಟು ಮನೆಯಲ್ಲಿ ಬಾತ್ರೂಮ್ ಐತಾ, ಬೆಡ್ರೂಮ್ ಐತಾ, ಒಡವೆ ಐತಾ, ಆಸ್ತಿ ಐತಾ, ಏನಿದೆಲ್ಲ ಮಾತುಗಳು ಅರ್ಥ ಆಗ್ತಿಲ್ಲ ನನಗೆ. ಇದೆಲ್ಲ ಏನು ಜಾತಿ ಗಣತಿಗೆ ಏನು ಬರ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಈ ಸರ್ಕಾರ ಅವರು ಹೋದ ಸರಿ ಸಿದ್ದರಾಮಯ್ಯವರು ಸಿ.ಎಂ ಆಗಿದ್ರು, ಆವಾಗ ಲಿಂಗಾಯತರು ಬೇರೆ ವೀರಶೈವರು ಬೇರೆ ಅಂತ ಅದರೊಂದು ಹೊಡೆದಾಕಿದ್ರು. ಇವು ಎಡಗೈ ಬಲಗೈ ಅಂತ ಒಂದು ಮಾಡಾಕವ್ರೆ ಸಮೀಕ್ಷೆನ ಲೆಕ್ಕದಲ್ಲಿ. ಈಗ ಒಟ್ಟಾಗಿರೋರ್ನ ಅವ್ರು ಕಿತ್ತಾಕದೆ. ಅವ್ರ ಒಲವು ಹೆಂಗಿದೆ ಅಂದರೆ, ಪ್ರತಿ ಒಂದಕ್ಕೂ ಮುಸ್ಲಿಮ್ಸ್ ಅವ್ರಿಗೆ ಒಂದು ಬೆಂಬಲ ಕೊಟ್ಟಂಗೆ ನಮ್ಮ ಹಿಂದೂವ್ರಿಗೆ ಕೊಡ್ತಾ ಇಲ್ಲ. ಈಗ ಇನ್ನೊಂದು ಹೊಸ ಕತೆ ಕಟ್ಟವ್ರೆ, ಎಡಗೈಯೇ ಬೇರೆ ಬಲಗೈಯೇ ಬೇರೆ ಅಂತ ಹೇಳಿ ಸಮೀಕ್ಷೆಗಳು ಮಾಡಿಕೊಂಡು ಅದನ್ನ ಚೆನ್ನಾಗಿದ್ದವ್ರನ್ನೆಲ್ಲ ಹೊಡೆದಾಕವ್ರೆ. ನಾನು 25-26 ವರ್ಷದ ಸಂಘಟನೆಯಲ್ಲಿ ಇದ್ದೀನಿ. ಎಡಗೈ ಬೇರೆ ಬಲಗೈ ಬೇರೆ ಅಂತ ಇದ್ರೇನು ಎಲ್ಲ ಒಟ್ಟಾರೆ ಅಣ್ಣ ತಮ್ಮಂದಿರ ಥರ ಇದ್ರು ಪ್ರತಿಯೊಬ್ಬರು. ಇವತ್ತು ಹೆಂಗಾಗಿದೆ ಅಂದರೆ ಪರಿಸ್ಥಿತಿ, ಅವರೇ ಬೇರೆ ನಾವೇ ಬೇರೆ, ಎಡಗೈ ಬಲಗೈ ಅನ್ನೋ ಲೆಕ್ಕದಲ್ಲಿ ಹೊಡೆದ್ಬಿಟ್ರು. ಸಮಾಧಾನ ಆಗಿರ್ಬೇಕು ಸಿದ್ದರಾಮಯ್ಯನವ್ರಿಗೆ ಇವಾಗ.